ಈ ವಿಡಿಯೋ ನಾನ್ ವೆಜ್ ಪ್ರಿಯರಿಗೆ ಮಾತ್ರ. ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚಲೋದ್ರ ಅಂದ್ಕೋತ ಚಲೋದ್ರ ಆಗ್ತಾರೆ. ಒಂದು ಹೊಸ ಬ್ಲಾಗ್ಗೆ ಸುಸ್ವಾಗತ. ಇವತ್ತೇನಪ್ಪ ಅಂದ್ರೆ ಸ್ಪೆಷಲ್ ಡೇ. ಶ್ರಾವಣ ಮುಗೀತು. ಶ್ರಾವಣ ಇದ್ದಾಗ ನಾನ್ ವೆಜ್ ಮಾಡಂಗಿಲ್ಲ ಮನ್ಯಾಗ, ಸೊ ಅದಕ್ಕೆ ಯಾರೂ ತಿಂದಿರಲಿಲ್ಲ. ಅದಕ್ಕೆ ಶ್ರಾವಣ ಮುಗೀತು, ನಾನ್ ವೆಜ್ ಸ್ಪೆಷಲ್ಲು. ಅದಕ್ಕೆ ಸ್ವಲ್ಪ ಗಿಡದ ಮಸಾಲೆ ಗಿಡ, ಇದು ಆ್ಯಕ್ಚುಲಿ ಮಸಾಲೆ ಗಿಡ ಅಂತೇಳಿ ಇದ್ರದ್ದು ಎಲ್ಲಿ ಅಡುಗೆ ಹಾಕಿದ್ರೆ ಅಡುಗೆ ಸ್ಮೆಲ್ ಸಖತ್ತಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಡುಗೆ ಮಾಡೋದು ಚೆನ್ನಾಗಿರುತ್ತೆ ಅಂದ್ರೆ ಅಡುಗೆ ರುಚಿ ಆಗುತ್ತೆ. ಅದು ರುಚಿನೇ ಹೆಚ್ಚಬೇಕಂತಂದ್ರೆ ಲಿಂಬೆನಕಾಯಿ ಬೇಕು. ಅದಕ್ಕೆ ಮನೆ ಹಿತ್ಲಾಗ ಗಿಡ ಐತಿ. ಸೊ ಇಲ್ಲಿಂದ ಒಂದು 2-3 ನಿಂಬೆನಕಾಯಿ ಕಿತ್ಕೊಳ್ಬೇಕಂತ ಬನ್ನಿ. ಇವಾಗ ಅಡುಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಗುಳೆ ಮಾಡ್ಕೋಬೇಕು. ಸೊ ಮೊಸರು 2 ಕಪ್ ಬೇಕಾಗಿತ್ತು. ಸಣ್ಣ ಫ್ರಿಜ್ದಾಗ 1 ಕಪ್ ಮೊಸರು ಐತಿ. ಇಷ್ಟ ಐತಿ. ಅಟ್ಟನ ಮೊಸರ ಅಷ್ಟ ಮೊಸರ ಈ ಫ್ರಿಜ್ದಾಗ ಇತ್ತಲ್ಲ ಮ್ಯಾಲೆ, ಈ ಫ್ರಿಜ್ದಾಗ ಮ್ಯಾಲೆ ಇತ್ತಲ್ಲ. ಓಕೆ, ಸೊ ಮೊಸರ 1 ಬೋಗಣಿ ಐತಿ, ಅದು ಸಾಕಾಗತ್ತಾ. ಆಮೇಲೆ ಕೊಬ್ಬರಿ ಸಣ್ಣ ಮಾಡಿ ಇಟ್ಟಿದ್ರು ಸುಕ್ಕಾಗ್ಬೇಕಂತ ಹೇಳಿ. ನೀನು ತೆಂಗಿನ ಸಿಲತ್ತೇಲಿ ಹಾಂ, ನಿಮ್ಗೆ ಯಾಕೆ ಬೇಕದು? ಮೊಸರ, ಕೊಬ್ಬರಿ, ಬಿರಿಯಾನಿಗೆ ಈರುಳ್ಳಿ ಸ್ಲೈಸ್ ಹಚ್ಕೊಂಡಿದ್ವಿ. ಯಾಕಂದರೆ ಬಿರಿಯಾನಿ ಸ್ಲೈಸ್ ಇದ್ರೆ ಚೆನ್ನಾಗಿರುತ್ತೆ. ಇದು ಮೊಸರು, ಕೊಬ್ಬರಿ ಸಣ್ಣ ಮಾಡ್ಕೊಂಡಿದ್ದು ಸುಕ್ಕಾಕ. ಇದು ಮನೆಯಾಗೆ ಮಾಡಿರೋ ಮಸಾಲೆ, ಎಲೆ, ಅಕ್ಕಿ ನಾವು ಬಿರಿಯಾನಿಗೆ ನೆನ್ಸಿಟ್ಕೊಂಡಿದ್ವಿ. ಗ್ಲಾಸ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ವಿ. ಸೊ 2 ಗ್ಲಾಸ್ ಅಕ್ಕಿ ಅಂತಂದ್ರೆ ಕರೆಕ್ಟ್ ಆಗತ್ತೆ 3 ಜನಕ್ಕೆ ಬಿರಿಯಾನಿ. ಸರಿ, ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಈರುಳ್ಳಿ ಹಾಕೊಂಡು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡತ್ತಿದ್ದ. ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಬೇಕಾಗಿರೋ ಮಸಾಲೆ ಅಂತಂದ್ರೆ ಮೇನ್ ಮಸಾಲೆ ಅಂತಂದ್ರೆ ಎಲೆ. ಅವಾಗಲೇ ನಾನು ತೋರಿಸಿದ್ನಲ್ಲಿ ನಿಮಗೆ ಮಸಾಲೆ ಗಿಡ ಅಂಥೇಳಿ. ಆ ಗಿಡದ ಎಲೆ ಅದು ಅಡುಗೆ ಸ್ಮೆಲ್ ಆಮೇಲೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದು ಎದ್ರ ಎಲೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನ ಹಾಕಿದ್ರೆ ಅಡುಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಸಿ ಟೊಮ್ಯಾಟೊ, ಪಲಾವ್ ಎಲೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಹರಿದುಕೊಂಡು. ಯಾಕಂತಂದ್ರೆ ನಾವು ಬಿಗಿನಿಂಗಲ್ಲಿ ಎಲ್ಲ ಹಾಕ್ತೀವಿ. ಯಾಕೆ ಹೇಳ್ಬೇಕಂತಂದ್ರೆ ಕರೆಕ್ಟಾಗಿ ಅದು ಎಣ್ಣೆಯಾಗ ಬಿಟ್ಟಂತಂದ್ರೆ ಅಡುಗೆ ಟೇಸ್ಟ್ ಚೆನ್ನಾಗಿ ಬಿಡ್ತೈತಿ. ಒಂದೊಂದು ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾರೆ. ನಮ್ಮಲ್ಲಿ ಈ ಥರ ಅಡುಗೆ ಮಾಡ್ತೀವಿ. ಚಿಕನಲ್ಲಿ ರೆಡಿ ಐತಿ ಬಿರಿಯಾನಿ ಬೋಗಣ್ಯಾಗ ಹೋಗಕ್ಕೆ. ಹೊರಗಡೆ ಮಳೆ ಬರೋಂಗೈತಿ. ಕ್ಲೈಮೇಟು ಫುಲ್ಲು ಥರ ಮಸ್ತಾಗೈತಿ. ಫುಲ್ ಮೋಡ ಕವಿದ ವಾತಾವರಣ. ಒಗ್ಗರಣೆಲ್ಲ ಕರೆಕ್ಟಾಗಿ ಬಂದೈತಿ. ಇವಾಗ ನೀರು ಹಾಕೋಬೇಕು. ಅಕ್ಕಿ ಏನು ಹಾಕಿರ್ತೀವಿ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಎಷ್ಟು ತೊಗೋತೈತಿ ಅಂತೇಳಿ. ನಾವು ಹಾಕಿರೋ ಅಕ್ಕಿ ಸ್ವಲ್ಪ ಜಾಸ್ತಿ ನೀರು ತೊಗೋತೈತಿ. ಅದಕ್ಕೆ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿವಿ. ಆಮೇಲೆ ನಾವು ಮೇನ್ ಯೂಸ್ ಮಾಡೋದು ಕಲ್ಲುಪ್ಪು. ಆ್ಯಕ್ಚುಲಿ ಸಣ್ಣ ಉಪ್ಪು ಯೂಸ್ ಮಾಡಿದ್ರೆ ಮಾಡ್ಸೈಟ್ ಆಗಲ್ಲ, ಅಡುಗೆ ಟೇಸ್ಟ್ ಬರೋಂಗಿಲ್ಲ ಅಂತೇಳಿ ನಾವು ಕಲ್ಲುಪ್ಪು ಯೂಸ್ ಮಾಡ್ತೀವಿ, ದಮ್ಮ ಉಪ್ಪನ್ನು. ಅದನ್ನೆಲ್ಲ ಹಾಕಿ ತಿರುವಾಡಿ ಚಿಕನ್ ಹಾಕಿ ತಿರುವಾಡಿ ಒಂದು ಕುದಿ ಬರೋತಕ್ಕ ಬಿಟ್ಟು ಅದಾದಮೇಲೆ ಸ್ವಲ್ಪ ಮಸಾಲೆ ಏನಿರುತ್ತೆ ಮನ್ಯಾಗ ಮಾಡಿರಿ ಮಸಾಲೆ ಇರುತ್ತೆ, ಅವ ಮನ್ಯಾಗ ಮಾಡಿಕೊಡ್ತಾರೋ. ಮಸಾಲೆ ಪ್ಯಾಕೆಟ್ ಹಾಕೋದು ರೇರು ಟೇಸ್ಟಿಗೆ. ಆಮೇಲೆ ಸ್ವಲ್ಪ ಕಲರ್ ಬರಲಿ ಅಂತ ಹಾಕ್ತೀವಿ ಅಷ್ಟೇ. ಮನ್ಯಾಗಿನ ಮಸಾಲೆನ ಹಾಕ್ತೀವಿ ಜಾಸ್ತಿ ಹೇಳ್ಬೇಕಂತಂದ್ರೆ. ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಖಾರ ಎಷ್ಟು ಬೇಕಾದ್ರೆ ನೋಡಿಕೊಂಡು, ಮೆಣಸಿನ್ಕಾಯಿ ಅಂತೂ ಆಲ್ರೆಡಿ ಹಾಕಿರ್ತೀವಿ, ಸ್ವಲ್ಪ ಖಾರನ ಹಾಕ್ಕೊಂಡು 1-2 ನಿಂಬೆನಕಾಯಿನ ಕಟ್ ಮಾಡಿ ಸ್ವಲ್ಪ ಹುಳಿ ಬರಲಿ ಅಂಥೇಳಿ. ಕೆಲವೊಬ್ರು ವಿನಿಗರ್ ಯೂಸ್ ಮಾಡ್ತಾರೆ, ನಾವು ನಿಂಬೆನಕಾಯಿ ಯೂಸ್ ಮಾಡ್ತೀವಿ. ಅಕ್ಕಿನ ಮೊದಲೇ ನೆನೆಸಿಟ್ಕೋಬೇಕು. ಎಷ್ಟು ಬೇಕಾಗ್ತೈತೆ ಅಷ್ಟು ಅಕ್ಕಿ ನೆನೆಸಿಟ್ಕೊಂಡಿರ್ಬೇಕು. ಒಂದು ಅರ್ಧ ಗಂಟೆ ಅಂತಂದ್ರೆ ಸ್ವಲ್ಪ ಮೆತ್ತಗಾಗಿ ಉಬ್ಬಿರ್ತೈತೆ ಅಕ್ಕಿ. ಇವಾಗ ಅದನ್ನು ಕುದಿ ಬಂದಮೇಲೆ ಏನು ಒಗ್ಗರಣೆ ಹಾಕಿರ್ತೀವಿ, ಒಗ್ಗರಣೆ ಎಲ್ಲ ಹಾಕಿರ್ತೀವಿ. ಅದಕ್ಕೆ ಕುದಿ ಬಂದಮೇಲೆ ಅದಕ್ಕೆ ಹಾಕಿ ಅಕ್ಕಿ ಹಾಕಿ ಅದನ್ನು ಸ್ವಲ್ಪ ತಿರುವಾಡಿ ಒಂದು 5 ನಿಮಿಷ ತಿರುವಾಡಿ ಆದಮೇಲೆ ಜಾಸ್ತಿ ಫ್ಲೇಮ್ ಇಡೋಂಗಿಲ್ಲ, ಉರಿ ಕಡಿಮೆ ಮಾಡಬೇಕು. ಉರಿ ಕಡಿಮೆ ಮಾಡಿ ಲೋ ಫ್ಲೇಮ್ದಾಗ ಮೇಲ್ಗಡೆ ಮುಚ್ಚಿಬಿಟ್ರಿ ಅಂತಂದ್ರೆ ಸ್ವಲ್ಪ ಹೊತ್ತಿನಾಗ ಮಸ್ತ್ ಆಗಿರೋ ಘಮ ಬಿರಿಯಾನಿ ರೆಡಿ ಆಗಿರ್ತೈತಿ. ಬಿರಿಯಾನಿ ಡೈರೆಕ್ಟಾಗಿ ಹಾಗೆ ಆಗೈತಿ ಅಂತ ತಿನ್ನೋದಕ್ಕಿಂತನೂ ಬೆಸ್ಟ್ ಒಂದು ಆಪ್ಷನ್ ಅಂತಂದ್ರೆ ಸ್ವಲ್ಪ ತಿರುವಾಡಬೇಕು. ಇನ್ನೂ ಸ್ವಲ್ಪ ಕೆಳಗಡೆ ಹಸಿ ನೀರು ಇರುತ್ತೆ. ಅವಾಗ ಬಿರಿಯಾನಿ ತಿರುವಾಡಿ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಿ ಉಮ್ಗೊಳಕ್ಕೆ ಬಿಡಬೇಕು. ಬಿರಿಯಾನಿ ಉಮ್ಗುಳ್ ತಿಂತಾರೆ ಸಾಫ್ಟ್ನೆಸ್ ಬರುತ್ತೆ ಅಲ್ಲಿ. ಬಿರಿಯಾನಿ ಮಾಡಿಟ್ಟ ಇವಾಗ ಸೇರೋ ಮಾಡ್ಬೇಕಂತೇಳಿ ಒಗ್ಗರಣೆ ಹಾಕ್ಕೊಳತ್ತಿದ್ದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಳ್ಳಾಗಡ್ಡಿ, ಆಮೇಲೆ ಮಸಾಲೆ ಇಲ್ಲಿ ಹಾಕಿ ಸ್ವಲ್ಪ ತಿರುವಾಡತ್ತಿದ್ದ. ನಾವು ಊರಾಗ ನಾನ್ ವೆಜ್ ಏನಾರು ಮಾಡೋತ್ರ ಕಟ್ಗೆ ಒಲಿಗೆ ಮಾಡ್ತೀವಿ. ಕಟ್ಗೆ ಒಲಿ ಮೇಲೆ ಮಾಡಿರೋ ಅಡುಗೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ನಾವು ಏನೇ ಮಾಡೋದಿತ್ತು ಏನೋ ಫಂಕ್ಷನಲ್ಲಿ ಏನೇ ಇದ್ದಂದ್ರೆ ಗ್ಯಾಸ್ ಯೂಸ್ ಮಾಡೋಂಗಿಲ್ಲ.
ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡ್ತೀವಿ. ಸೊ ಸೇರ್ಬೇಕು ಈ ಉಳ್ಳಾಗಡ್ಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಎಲ್ಲ ಹಾಕೊಂಡು, ಆಮೇಲೆ ಮನ್ಯಾಗ ಮಾಡಿರೋ ಗರಂ ಮಸಾಲ. ಹೊರಗಡೆ ಅಂಗಡಿಯಾಗಿಂದ ಮಸಾಲೆ ಬರೀ ಸ್ಮೆಲ್ ಅಷ್ಟೇ ಇರುತ್ತೆ, ಬಟ್ ಟೇಸ್ಟ್ ಕೊಡೋಂಗಿಲ್ಲ. ಕಲರ್ ಕೊಡುತ್ತೆ ಬಟ್ ಟೇಸ್ಟ್ ಇರೋಂಗಿಲ್ಲ. ಸೊ ಅದಕ್ಕೆ ಮನ್ಯಾಗಿರೋ ಮಸಾಲೆ ಮನ್ಯಾಗ ರೆಡಿ ಮಾಡಿದ್ರು, ಮನ್ಯಾಗಿನ ಮಸಾಲೆ. ಆಮೇಲೆ ಮನ್ಯಾಗ ಮಾಡಿರೋ ಖಾರ ಪುಡಿ ಅಂದ್ರೆ ಮೆಣಸಿನ್ಕಾಯಿ ರಾಕ್ ಕುದಿಸ್ಕೊಂಬರ್ತಾರೆ, ಸಣ್ಣ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಮನ್ಯಾಗ ಬಂದು ಮಸಾಲೆ ಹಾಕ್ತಾರೆ. ಮನ್ಯಾಗ ರುಬ್ಬಿಟ್ರೆ ಕೊಬ್ಬರಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀವಿ. ಅವು ಫ್ರೈ ಮಾಡಿದಾಗ ಏನಾಗುತ್ತೆ, ಕೊಬ್ಬರಿಯಿಂದ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತೀವಿ, ಮ್ಯಾರಿನೇಟ್ ಮಾಡಿಟ್ರೆ ಚಿಕನ್ಗೇನ ಜಸ್ಟ್ ದಮ್ ಉಪ್ಪು ಆಮೇಲೆ ಹಳದಿ ಅರಿಶಿನ ಪುಡಿ ಅಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಒಂದು 20 ನಿಮಿಷ ಇಟ್ಕೊಂಡಿರ್ತೀವಿ. ಅದು ಉಪ್ಪಲ್ಲಿ ಹೀರ್ಕೊಂಡಿರ್ತೈತಿ ಒಳಗಡೆ. ಅದನ್ನು ಹಾಕಿ ಅದು ಸ್ವಲ್ಪ ತಿರುವಾಡಾದ್ಮೇಲೆ ಒಂದು 2 ಸ್ಪೂನು ಮೊಸರು ಹಾಕಿ ಜಾಸ್ತಿ ನೀರು ಹಾಕಂಗಲ್ಲ, ಹಾಗೆ ಮೇಲ್ಗಡೆ ಮುಚ್ಚಿ ಏನು ಮಾಡ್ತೀವಿ, ಚಿಕನ್ದಾಗಿರೋ ನೀರು ಬಿಡಬೇಕು. ಅದಕ್ಕಂತ ಹೇಳ್ಬಿಟ್ಟು ಮೇಲ್ಗಡೆ ಮುಚ್ಚಿಟ್ಬಿಡ್ತೀವಿ ಒಂದು 10-15 ಮಿನಿಟ್ಸ್. ಬಟ್ ಅದ್ರಾಗ ತಳ ಹೊತ್ತಬಾರ್ದಂಗೆ ನೋಡ್ಕೋಬೇಕು, ಚಿಕನ್ ತಳ ಹಿಡಿಬಾರ್ದಂಗೆ. ಸೊ ನೋಡ್ಕೊತಿದ್ದೆ ಅಂತಂದ್ರೆ ಹೊತ್ತಲ್ಲ, ಚಿಕನ್ ಹೊತ್ತಂತಂದ್ರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು, ಟೇಸ್ಟೇ ಬೇರೆ ಕೊಡ್ತೈತಿ. ಒಂದು 15 ನಿಮಿಷ ಆದಮೇಲೆ ಕಾಶಿ ಇಟ್ಕೊಂಡಿರೋ ನೀರನ್ನು ಹಾಕೋಬೇಕು. ನಮ್ಗೆ ಎಷ್ಟು ಬೇಕು, ನಾವು ಅಡುಗೆ ಎಷ್ಟು ಲಿಮಿಟ್ ಮಾಡೋರಿರ್ತೀವಿ, ಎಷ್ಟು ಜನಕ್ಕೆ ಮಾಡೋರಿರ್ತೀವಿ ಅಂತೇಳಿ ನೋಡಿಕೊಂಡು, ಗಟ್ಟಿ ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕು, ಜಾಸ್ತಿ ಬೇಕಾದಂತಂದ್ರೆ ನೀರನ್ನು ಜಾಸ್ತಿ ಹಾಕೋಬೇಕು. ತಿಳಿ ಆಯ್ತಂದ್ರೆ ಕುಡಿಯೋಕೆ ಚೆನ್ನಾಗಿರ್ತೈತಿ, ಸ್ವಲ್ಪ ಗಟ್ಟಿ ಆದ್ರೆ ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ನೋಕೆ ಚೆನ್ನಾಗಿರ್ತೈತಿ. ಅಡುಗೆ ರೆಡಿ ಆಗಿತ್ತು. ಕೆಳಗಡೆ ಇಳಿಸಿಡೋಕ್ಕಿಂತ ಮುಂಚೆನೇ ಒಂದು ಸರಿ ಟೇಸ್ಟ್ ನೋಡ್ಬೇಕಂತೇಳಿ ಹಾಕಂತ ಹೇಳಿದೆ. ತುಂಬ ದಿನ ಆಯಿತು ಸಾರು ಬಿಸಿ ಸಾರು ಕುಡ್ದೆ, ಅದಕ್ಕೆ ಒಂದು ಸ್ಪೂನ್ ಹಾಕ್ದೆ. ಅದನ್ನು ಕುಡಿದ್ರೊಳಗಡೆ ಜಡ್ ಬಿಟ್ಟು ಹೋದಂಗೆ ಆಯ್ತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು, ಹೇಳ್ಬೇಕಂತಂದ್ರೆ. ಅಡುಗೆ ಅಂತೂ ರೆಡಿ ಆಯಿತು. ಬಿರಿಯಾನಿ ಆಮೇಲೆ ಸಾರ. ಅಪ್ಪಕ್ಕರ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತಂದು. ಒಂದು ಆಲ್ವೇಸ್ ಯಾವತ್ತು ಮುಂಚೆ ಎಲ್ಲ ಅಪ್ಪನ ಅಡುಗೆ ಮಾಡ್ತಿದ್ರು, ಬಟ್ ಇವತ್ತು ಅಮ್ಮ ಮಾಡ್ತಾನೋ. ಅದಕ್ಕೆ ಅವ್ನು ಮಾಡಿದಾಗ ಅವ್ನು ಚೆನ್ನಾಗಾಗಿರುತ್ತೆ, ಬಟ್ ಅವನೊಂದು ಸಮಾಧಾನ. ಅಪ್ಪ ಬಂದು ಅದ್ರ ಟೇಸ್ಟ್ ನೋಡಿ ಅದು ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಅವನೊಂದು ಸಮಾಧಾನ ಇರುತ್ತೆ ಅಂತೇಳಿ ಪ್ರತಿ ಸಾರಿ ಅಪ್ಪನ ಕರೆದು ಟೇಸ್ಟ್ ತೋರಿಸ್ತಾನೆ. ಅಪ್ಪ ಸಾರು ಕುಡಿದು ಮಸ್ತಾಗಿದೆ, ಮನಗಂಡಾಗಿದೆ ಅಂತಂದ್ರು. ಸಮಾಧಾನ ಆಯಿತು. ಸೊ ಊಟ ಟೈಮು ಗೊಂಜಾಳ ರೊಟ್ಟಿದ್ದು, ಬಟ್ ಚಪಾತಿ ಜೊತೆ ತಿನ್ಬೇಕಂತ ಹೇಳಿ ಚಪಾತಿ ಮಾಡಿಸಿದ್ವಿ ಬಿಸಿ. ಯಾಕಂದ್ರೆ ಭಾಳ ದಿನ ಆಗಿತ್ತು. ರೊಟ್ಟಿ ಜೊತೆ ತಿನ್ನೋದ್ರೆ ಬೇಗ ಹೊಟ್ಟೆ ತುಂಬತೈತಿ. ಅದಕ್ಕೆ ಸ್ವಲ್ಪ ಚಪಾತಿ ಜೊತೆ ತಿನ್ನೋಣ ಅಂಥೇಳಿ, ಜಾಸ್ತಿ ಸಾರು ಕುಡಿಬೇಕಾಗಿತ್ತಲ್ಲ, ಅದಕ್ಕೆ ಚಪಾತಿ ಮಾಡಿಸಿದ್ವಿ. ಚಪಾತಿನೂ ರೆಡಿ ಆದವು, ತೊಗೊಂಬನ್ನಿ. ಅಡುಗೆನೂ ರೆಡಿ ಆಗೈತಿ. ಬಿಸಿ ಬಿರಿಯಾನಿ ಮತ್ತು ಸೇರ್ವ ಮಾಡ್ಯಾನು. ಯಾಕೆ ಮೊದಲು ಸೇರ್ವ ಕುಡಿಬೇಕಂತ ಅನಿಸ್ತು, ಅದಕ್ಕೆ ಲಿಂಬೆಕಾಯಿ ಹಾಕ್ಕೊಂಡು ಸೇರ್ವ ಹಾಕಂತ ಹೇಳಿದೆ. ಸೇರ್ವ ಹಾಕ್ತಾ ಸೊ ಸ್ಮೆಲ್ ನೋಡಿ ಪೂರ್ತಿ ಟೆಂಪ್ ಆಗತ್ತಿತ್ತು. ಆ ನಮ್ನಿ ಹಸಿ ಜಾಸ್ತಿ ಆದಂಗೆ ಆಗತ್ತಿತ್ತು. ಆ ಥರ ಆಗಿತ್ತು ಅಡುಗೆ ಮಾತ್ರ. ಸೊ ಆಗಲೇ ಶೇರ್ವಾ ಸ್ಯಾಂಪಲ್ ನೋಡಿದ್ನಿ, ಕುಡ್ದ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದಕ್ಕೆ ಒಂದು ಚಪಾತಿ ಕಲ್ಸ್ಕೊಂಡು ಅಂತೇಳಿ ಚಪಾತಿ ಕಲ್ಸ್ಕೊಂಡು ಅದ್ರದ್ದು ಬಾಯಾಗಿಟ್ನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಒಂದು ತಿಂಗಳಾದ್ಮೇಲೆ ಈ ಥರ ಮತ್ತೆ ಅಡುಗೆ ತಿನ್ನತ್ತಿದ್ನಿ. ಮನ್ಯಾಗ ಮಾಡಿರೋ ಅಡುಗೆ ಟೇಸ್ಟೇ ಬೇರೆ. ಅದು ತಿಳಿ ಸಾರು ಅದು ಕುಡಿದ್ರೆ ಮಜಾನೇ ಬೇರೆ ಇರುತ್ತೆ. ಕುಡಿದ್ರೆ ಜಡ್ ಬಿಟ್ಟು ಹೋಗ್ಬೇಕು, ಆ ರೇಂಜ್ದಾಗಿರುತ್ತೆ. ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಕ್ಯಾಮ್ರಾ ಜಾಸ್ತಿ ಇಟ್ಕೊಂಡು ಕುಣಾಗಲ್ಲ. ಒಂದು ಕಡೆ ಫಿಕ್ಸ್ ಮಾಡ್ತೀನಿ, ಕ್ಯಾಮ್ರಾ ಫಿಕ್ಸ್ ಮಾಡಿ ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಮತ್ತೆ. ಶ್ರಾವಣ ಮನೆ ನಾನ್ ವೆಜ್ ಮಾಡೋಂಗಿಲ್ಲ, ಏನಿಲ್ಲ. ಹಂಗಾಗಿ ಒಂದು ತಿಂಗಳು ಮಾಡಿರಲಿಲ್ಲ. ಒಂದು ತಿಂಗಳು ಆದಮೇಲೆ ಮಾಡಿದೆವು. ಯಾವಾಗ ಶ್ರಾವಣ ಮುಗಿದಿಂದ ಕಾಯ್ದಿದ್ದೆವು. ಬಿರಿಯಾನಿ, ಸುಕ್ಕ, ಸಾರ, ಮಣಗಂಡ ಅಂದ್ರೆ ಮಣಗಂಡ ಆಗಿತ್ತು.
ಸೊ ಶ್ರಾವಣ ನೀವು ಯಾರ್ಯಾರು ಶ್ರಾವಣ ಪಾಲಿಸಿರಿ ಸೊ ಚಿಕನ್ ತಿನ್ನಲ್ದು ಒಂದು ತಿಂಗಳು ಯಾರ್ಯಾರು ಒದ್ದಾಡಿರಿ ದಯವಿಟ್ಟು ಕಮೆಂಟ್ದಾಗ ತಿಳಿಸ್ರಿ ಅದ್ರದ್ದು ಅನುಭವ ಹೆಂಗಿತ್ತು ವಿದೌಟ್ ಚಿಕನ್. ಯಾಕಂದ್ರೆ ಕೆಲವೊಬ್ರು ಇರ್ತಾರೋ ಚಿಕನ್ ಇಲ್ಲದೆ ಇರಂಗಿಲ್ಲ ಹಂಗಿರ್ತಾರೆ. ಬಟ್ ಶ್ರಾವಣದಾಗ ಕೆಲವೊಬ್ರು ನಿಷ್ಠೂರಾಗಿ ಪಾಲಿಸ್ತಿರ್ತಾರೆ. ಅಂಥವ್ರು ಯಾರಾದ್ರೂ ಇದ್ರಿ ಅಂತಂದ್ರೆ ನೀವು ಶ್ರಾವಣ ಪಾಲಿಸಿದ್ರಿ ಅಂತಂದ್ರೆ ನಿಮ್ಮ ಅನುಭವನ ಕಮೆಂಟ್ದಾಗ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಲ್ಲ ಲೈಕ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ವಿಡಿಯೋ ಏನು ಮಾಡ್ತೀನೋ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನೋ. ಟೇಕ್ ಕೇರ್, ಬಾಯ್. ಈ ವಿಡಿಯೋ ನಾನ್ ವೆಜ್ ಪ್ರಿಯರಿಗೆ ಮಾತ್ರ. ದಯವಿಟ್ಟು ವೆಜ್ ತಿನ್ನೋರು ಯಾರು ನಾನ್ ವೆಜ್ಜನ್ನು ನೋಡಿ ಇರಿಟೇಟ್ ಆಗಕ್ಕೆ ಹೋಗ್ಬೇಡ್ರಿ. ಟೇಕ್ ಕೇರ್, ಬಾಯ್. ಸಿ ಯು.